ಸೊ ಎಲ್ಲೋ ಒಂದ್ ಕಡೆ ಸುದೀಪ್ ಅವ್ರ ಕಡೆಯಿಂದ ಬುಜ್ಜಿ ಅಂತ ಕರ್ಸ್ಕೋಬೇಕಾಗಿತ್ತು ಅಂತ ಹೇಳ್ಬಿಟ್ಟು ಆಸೆ ಇತ್ತು ಬಿಗ್ ಬಾಸ್ ಮನೆಯಲ್ಲೇನೆ. ಹೊರಗಡೆ ಬಂದ್ಮೇಲೆ ಸುದೀಪ್ ಸರ್ ಬುಜ್ಜಿ ಅಂತ ಕರೆದ್ರ? ಇಲ್ಲ, ಅದನ್ನ ನನ್ನ ಪ್ರಕಾರ ಸರ್ರು ಮರ್ತೋಗಿದ್ದಾರೆ ಅನ್ಸುತ್ತೆ. ನಾನು ಅದನ್ನ ಏನು ಕೇಳಕ್ ಹೋಗಿಲ್ಲ. ಏನ್ ಅವ್ರ ಮುಂದೆ ಇದ್ರೆ ಅವ್ರನ್ನ ಅಡ್ಮೈರ್ ಮಾಡೋದೇ ಆಗೋಗುತ್ತೆ ಕೆಲಸ ನಮ್ಗೆ. ಸುಮ್ನೆ ಅವ್ರನ್ನ ನೋಡ್ಕೊಂಡೇ ನಿಂತಿರೋ ಕೆಲಸಗಳಾಗೋಗುತ್ತೆ. ಏನು ಬೇರೆ ಮಾತು ಬರಲ್ಲ ಅಲ್ಲಿ ನಿಮ್ಗೆ. ಆ ಟೈಮಲ್ಲಿ ಸುಮ್ನೆ ಎಂಜಾಯ್ ಗೋ ಇನ್ ದ ಫ್ಲೋ ಅಂತೀವಲ್ಲ, ಅದು ಮಾಡ್ತೀವಿ ಹೊರತು ಅಲ್ಲೇನು ಎಕ್ಸ್ಪೆಕ್ಟೇಷನ್ಸ್ ಇರಲ್ಲ ನಿಮ್ಗೆ. ನಿಮ್ಗೆ ಆ ಮಾತು ಬರೋದು ಕಷ್ಟ ಆ ಟೈಮಲ್ಲಿ. ಸೊ ಅದಕ್ಕೇನೆ ಅದನ್ನ ನಾನು ಏನು ಕೇಳಿಲ್ಲ. ಸರ್ರು ಅದ್ರ ಮರ್ತೋಗಿದ್ದಾರೆ ಅನ್ಸುತ್ತೆ. ಇಲ್ಲ ಒಂದ್ ಕಡೆ ಆ ಕೊರಗಿ ಇದೆಯಾ 100% ಇದೆ. ಕರ್ಸ್ಕೊಂತೀನಿ. ಥ್ಯಾಂಕ್ ಯು ಫಾರ್ ರಿಮೈಂಡಿಂಗ್. ಆಮೇಲೆ ನೀವು ತ್ರಿವಿಕ್ರಮ್ ಅವರು ಉಗ್ರಂ ಮಂಚು ಅವ್ರ ಮಹಾರಾಜ್ನ ಟಾಸ್ಕ್ ಆಡ್ಬೇಕಾದ್ರೆ ಆ ಡ್ಯಾನ್ಸ್ ಅಂತೂ ಸಿಕ್ಕಾಪಟ್ಟೆ. ನೀವ್ ಏನೇ ಮಾಡಿದ್ರು ಕೂಡ ಒಂದ್ ಟ್ರೆಂಡ್ ಸೆಟ್ ಆಗುತ್ತೆ ಸರ್. ಅದ್ ಹೆಂಗೆ ಅದು ತಾಲಿಬಾನ್ ಅಲ್ವೇ ಅಲ್ಲವು ಎಷ್ಟು ರೀಲ್ಸ್ ಮಾಡ್ತಾರೆ. ಚಿಕ್ಕ ಮಕ್ಳಿಂದ ಹಿಡ್ಬಿಟ್ಟು ವಯಸ್ಸಾಗಿರೋ ಅಜ್ಜಿರ್ ತನಕನೂ ಸಹ ರೀಲ್ಸ್ ಮಾಡ್ತಾರೆ. ಅದ್ ನಿಮ್ಮ ಡ್ಯಾನ್ಸ್ ನೆಲ್ಲೂ ಸಹ ನೋಡಿ ಎಂಜಾಯ್ ಮಾಡ್ತಿದ್ರು. ಅದು ಏನ್ ಪ್ಲಾನ್ ಮಾಡ್ತೀರಾ ಅಥವಾ ಆ ಕ್ಷಣಕ್ಕೆ ಬಂದ್ಬಿಡುತ್ತಾ? ಸರ್ ಇನ್ನೊಂದೇನು ಅಂದ್ರೆ ರಿಯಾಲಿಟಿ ಶೋ ಅಲ್ಲಿ ಹೌದು ಕೆಲವೊಂದು ಸಂದರ್ಭ ಸನ್ನಿವೇಶ ಅವ್ರು ಹುಡ್ಸ್ಕೊಡ್ತಾರೆ. ಇವಾಗ ನನ್ಗೂ ಮಂಜುಗೂ ಆಗಲ್ಲ ಅಂತೆಲ್ಲ ಗೊತ್ತಾಯ್ತು ಅನ್ಕೊಳ್ಳಿ, ನನ್ನ ಮಂಜುನ ಆಪೋಸಿಟ್ ಆಗಿ ಒಂದು ಟಾಸ್ಕ್ ಕೊಡ್ತಾರೆ. ಸೊ ಅದು ಅಲ್ಲಿ ರಬ್ ಆಗುತ್ತೆ, ಅದೊಂದು ಫೈಟ್ ಕ್ರಿಯೇಟ್ ಆಗುತ್ತೆ. ದಟ್ ಇಸ್ ಸೆಕೆಂಡ್ರಿ. ಬಟ್ ನೀವ್ ಇಂಥದೆಲ್ಲ ಮಾಡ್ಬೇಕು ಅಂದ್ರೆ ನೀವು ಪ್ಲಾನ್ ಮಾಡ್ಕೊಂಡು ಏನು ಮಾಡಕ್ಕಾಗಲ್ಲ. ನಿಮ್ಗೇನೋ ಅಲ್ಲಿ ಸಡನ್ ಆಗಿ ಹೇಳಿದ್ ನನ್ಗೆ ನೃತ್ಯ ಆಡ್ಬೇಕು ಇವಾಗ ಅಂತ, ನಮ್ಗೇನು ಗೊತ್ತೇ ಇಲ್ಲ. ಸುಮ್ನೆ ಒಂದು ಮಾಡಿದ ಅಷ್ಟೇ ಅದು. ಬಟ್ ಅದೇ ಈ ಲೆವೆಲ್ಗೆ ಅದು ರೀಚ್ ಆಗುತ್ತೆ ಅಂತ ನಮಗೂ ಗೊತ್ತಿರ್ಲಿಲ್ಲ. ಬಟ್ ಅದೇ ಜನರು ಅದೇ ಈ ಲೆವೆಲ್ಗೆ ಇಷ್ಟಪಟ್ಟಿದ್ದಾರೆ ನಮ್ಮನ್ನ ಅನ್ನೋದು ನಮ್ಗೆ ಒಂದು ಆಶ್ಚರ್ಯ ಆಯ್ತು. ವಿ ವೆರಿ ಥ್ಯಾಂಕ್ಫುಲ್. ನಮ್ಮನ್ನ ಈ ಲೆವೆಲ್ ಕರ್ಕೊಂಡ್ ಬಂದಿದ್ದಾರೆ. ಇನ್ ಯಾವುದೇ ಕಾರಣಕ್ಕೂ ಅವ್ರಿಗೆ ಬೇಜಾರು ಮಾಡಿದ್ರೆ ಇದೇ ಲೆವೆಲ್ ಇಂದ ನಾವು ಹೋಗ್ಬಿಡೋದು. ನಾನು ಯಾವತ್ತೂ ಅದನ್ನ ಕಾಪಾಡ್ಕೊತೀನಿ ಸರ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.